ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ. ಏನು ಹೇಳ್ಬೇಕಂತ ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನೀವು ನೋಡ್ಬೋದು ಎಂಥ ಒಂದು ಪರಿಸ್ಥಿತಿಲಿ ಅವರು ಇಲ್ಲಿ ಮಲಗ್ತಿದ್ದಾರೆ ಅಂತ. ಇವ್ರು ಯಾರು ಏನು ಅಂತ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಇವರು ಮಾನಸಿಕ ಅಸ್ವಸ್ಥರಾಗಿದ್ದಾರಾ, ಇವರು ವಾರಸ್ತಾರ ಇದ್ದಾರಾ ಇಲ್ವಾ ಏನೂ ಗೊತ್ತಿಲ್ಲ. ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ ಮಾಧ್ಯಮಗಳಿಗೆ ಮಾಹಿತಿ ತಲುಪಿದೆ. ಸೊ ಇಮಿಡಿಯೇಟಾಗಿ ಶಿವಕುಮಾರ್ ಅನ್ನೋರು ಬಂದು ಈ ವ್ಯಕ್ತಿನ ನೋಡಿ ಇಮಿಡಿಯೇಟಾಗಿ ಕಾಲ್ ಮಾಡಿ ತಿಳಿಸಿದರೆ, ಹಾಗೆ ನಮ್ಮ ಅಣ್ಣವರು ಕೂಡ ಈ ಒಂದು ಕೆಲಸವನ್ನು ಅದ್ಭುತವಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದು ಯಾರು ಏನು ಅಂತ ನಮಗೆ ಸರಿಯಾದ ಮಾಹಿತಿ ಇದ್ದಿರೋ ಕಾರಣ ಈ ವಿಡಿಯೋ ಮಾಡ್ತಿರೋದು. ಈ ವಿಡಿಯೋನ ನೋಡೋವಂಥವ್ರಿಗೆ ಒಂದು ಮನವಿ ಏನಪ್ಪ ಅಂತ ಹೇಳಿದ್ರೆ, ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಕಾರಣ ಏನಂತ ಹೇಳಿದ್ರೆ, ಇವ್ರು ವಾರಸ್ದಾರ ಯಾರಾದರೂ ಇದ್ದರೆ ಅವ್ರ ಮನೆಗೆ ಕಲಿಸೋದಕ್ಕೆ ಹುಡ್ಕೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಅಣ್ಣ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹದಿನಾಲ್ಕನೇ ಪೊಲೀಸ್ ಠಾಣೆ 112ಗೆ ಕಿರಣ್ ಅವ್ರು ಕಾಲ್ ಮಾಡಿದರು. ಸ್ಪಾಟಿಗೆ ಬಂದ್ವಿ. ಬಂದು ನೋಡಿದ್ವಿ ಅಪ್ಪಂದು ಸ್ಥಿತಿಗತಿ ನೋಡಿ. ಈಗ ಊಟ ಮಾಡಿಲ್ಲ, ಊಟ ತಿಂಡಿ ಏನೂ ಮಾಡಿಲ್ಲ. ಹಾಗಾಗಿ ಪಾಪ ಕಿರಣ್ ಅವರು ಹೆಲ್ಪ್ ಮಾಡಿದ್ರು. ಯೋಗೇಶ್ ಅವ್ರಿಗೆ ಕಾಲ್ ಮಾಡ್ಕೊಂಡ್ರೆ ಪಾಪ ತಕ್ಷಣ ನಾನು ಬರ್ತೀನಿ ಅಂತ ಹೇಳಿ ಸ್ಪಾಟಿಗೆ ಬಂದಿದ್ದಾರೆ. ಅವ್ರಿಗೆ ಊಟ ತಿಂಡಿ ಸ್ವಲ್ಪ ಆರೈಕೆ ಆದರೆ ಅವರು ಇದಾಗ್ತಾರೆ. ಅವ್ರಿಗೆ ಯಾರು ಅವರ ರಿಲೇಷನ್ನು ಮತ್ತು ಅವ್ರ ಮನೆಯವ್ರಿಗೆ ಸ್ವಲ್ಪ ಶೇರ್ ಮಾಡಿ. ಮಳೆ ಬರ್ತಾ ಇದೆ, ಇದೇ ಮಳೆಯಲ್ಲಿ ಏನಾದರೂ ಇವರು ಒಂದು ರಾತ್ರಿ ಇಲ್ಲಿ ಮಲಗಿದ್ರೆ ನಾಳೆ ಬೆಳಗ್ಗೆ ಔಟ್ ಆಗ್ತಾರೆ.